ಹನುಮಂತು ಹೋದ ಕಡೆ ಬಂದ ಕಡೆ ಮದುವೆ ಯಾವಾಗ ಅಂತ ಕೇಳ್ತಿದ್ದ ಜನ ಇದೀಗ ಗೋಲ್ಡ್ ಸುರೇಶ್ ಅವರನ್ನ ಹನುಮಂತನಿಗೆ ಮದುವೆ ಯಾವಾಗ ಮಾಡಿಸ್ತೀರಾ ಅಂತ ಕೇಳೋಕೆ ಶುರು ಮಾಡಿದ್ದಾರೆ. ಇದೀಗ ಗೋಲ್ಡ್ ಸುರೇಶ್ ಅವರು ಹನುಮಂತು ಮದುವೆಯ ಬಗ್ಗೆ ಪ್ರತಿಕ್ರಿಯೆಯೊಂದನ್ನು ಕೊಟ್ಟಿದ್ದು ಏನು ಹೇಳಿದ್ದಾರೆ ಅಂತ ಕೇಳಿದ್ರೆ ಖಂಡಿತ ನೀವು ಖುಷಿ ಆಗ್ತೀರಾ. ಹಾಗಾದ್ರೆ ಹನುಮಂತು ಮದುವೆ ಫಿಕ್ಸ್ ಆಯ್ತಾ? ಗೋಲ್ಡ್ ಸುರೇಶ್ ಹನುಮಂತು ಮದುವೆ ಬಗ್ಗೆ ಹೇಳಿದ್ದಾದ್ರು ಏನೋ ಎಲ್ಲವನ್ನ ಹೇಳ್ತೀನಿ. ಅದಕ್ಕಿಂತ ಮೊದಲು ಹನುಮಂತನ ಹಾಡು ನೀವು ಕೂಡ ಇಷ್ಟಪಡುವವರಾಗಿದ್ರೆ ತಪ್ಪದೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, ಹನುಮಂತ ಲಮಾಣಿ ಸರಿಗಮಪ ಖ್ಯಾತಿಯ ಗಾಯಕ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂತಹ ಹನುಮಂತು ಬಿಗ್ ಬಾಸ್ 11ರ ಸೀಸನ್ ವಿನ್ನರ್ ಕೂಡ ಆದ್ರು. ಬಿಗ್ ಬಾಸ್ ಕನ್ನಡ ಶೋನಲ್ಲಿ ಇದ್ದಾಗಲೇ ಹನುಮಂತು ಮದುವೆ ವಿಚಾರವಾಗಿ ಸಿಕ್ಕಾಪಟ್ಟೆ ಸದ್ದು ಆಗಿದ್ರು ಕೂಡ ಇನ್ನು ಬಿಗ್ ಬಾಸ್ ಶೋ ಗೆದ್ದ ಮೇಲಂತೂ ಹನುಮಂತನಿಗೆ ಜನಪ್ರಿಯತೆ ಕೂಡ ಜೋರಾಯಿತು. ಅಭಿಮಾನಿಗಳ ಸಂಖ್ಯೆ ಜೋರಾಗ್ತಿದ್ದೇ ತಡ. ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿದ ಹನುಮಂತು ಮದುವೆ ವಿಚಾರವಾಗಿ ಏನು ಕೂಡ ಗುಟ್ಟನ್ನ ಬಿಟ್ಕೊಟ್ಟಿರ್ಲಿಲ್ಲ. ಬಿಗ್ ಬಾಸ್ ಸ್ಪರ್ಧಿಗಳು ಸದ್ಯ ಸಾಲಾಗಿ ಮದುವೆ ಆಗ್ತಾ ಇದ್ದು ಚೈತ್ರ ಕುಂದಾಪುರ, ರಂಜಿತ್ ಹೀಗೆ ಒಬ್ಬರ ಮೇಲೊಬ್ಬರು ಮದುವೆ ಆಗ್ತಾ ಇದ್ದಾರೆ. ಇದೀಗ ಹನುಮಂತು ಸರ್ದಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನನ್ನ ಅಳಿಯ ಹನುಮಂತು ಮದುವೆಯನ್ನ ನಾನೇ ಮುಂದೆ ನಿಂತು ಮಾಡಿಸ್ತೀನಿ ಅಂತ ಗೋಲ್ಡ್ ಸುರೇಶ್ ಅವರು ಚಾನ್ಸ್ ಸಿಕ್ಕಾಗ್ಲೆಲ್ಲ ಹೇಳ್ತಾ ಇದ್ರು. ಹೋದ್ ಕಡೆ ಬಂದ್ ಕಡೆ ಇದೀಗ ಹನುಮಂತು ಅವರ ಮದುವೆಯನ್ನ ಯಾವಾಗ ಮಾಡಿಸ್ತೀರಾ ಅಂತ ಗೋಲ್ಡ್ ಸುರೇಶ್ ಅವರನ್ನ ಕೇಳ್ತಾ ಇದ್ದು ಇದೀಗ ಗೋಲ್ಡ್ ಸುರೇಶ್ ಅವರು ಕೂಡ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಜಿತ್ ಮತ್ತು ಮಾನಸ ಮದುವೆಯಲ್ಲಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಹೌದು, ನಾನು ಯಾರತ್ರೆಲ್ಲ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ನೋ ಅವರೆಲ್ರಿಗೂ ನಾನು ಮದುವೆ ಮಾಡಿಸ್ತಾ ಇದ್ದೀನಿ. ಸುಮಾರು ಜನ ಹನುಮಂತು ಮದುವೆ ಯಾವಾಗ ಮಾಡಿಸ್ತೀರಾ ಅಂತ ಕಮೆಂಟ್ ಮಾಡಿದ್ರಿ ಅಂತ ಹೇಳಿ ಅದಕ್ಕೆ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಗೋಲ್ಡ್ ಸುರೇಶ್ ಕೊಟ್ಟಿದ್ದು ಹನುಮಂತು ಮದುವೆ ಆಗಲಿರುವ ಹುಡುಗಿ ಇನ್ನೂ ಕೂಡ ಓದ್ತಾ ಇದ್ದಾಳೆ, ಅವಳ ಓದು ಮುಗಿಬೇಕು, ಅದಾದ್ಮೇಲೆ ಮದುವೆ ಮಾಡಿಸ್ತೀವಿ ಅಂತ ಗೋಲ್ಡ್ ಸುರೇಶ್ ಹೇಳಿದ್ದಾರೆ. ಅಲ್ಲದೆ ನಾನು ಅವರೊಂದಿಗೆ ಮಾತನಾಡಿದ್ದೇನೆ, ಅವಳ ಓದು ಮುಗಿದ ಮೇಲೆ ಮದುವೆ ಮಾಡುವ ಎಲ್ಲ ಪ್ರಯತ್ನ ತಯಾರಿಯಲ್ಲಿ ನಾವು ಇದ್ದೇವೆ ಅಂತ ಹನುಮಂತು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಲ್ಡ್ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ನಲ್ಲಿ ಹನುಮಂತು ಮದುವೆ ಆಗ್ತಿರುವಂತಹ ಹುಡುಗಿ ಇನ್ನೂ ಕೂಡ ಓದುತ್ತಿರುವ ಕಾರಣ ಹನುಮಂತು ಮದುವೆ ತಡವಾಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು.